ಬೆಂಗಳೂರು ಗೊಲ್ರಟ್ಟಿಲಿ ಚಿರತೆ ಬಂದ್ಬಿಟ್ಟೈತೆ. ಬೆಂಗಳೂರಿಗೆ ಚಿರತೆ ಬಂದೈತೆ. ಹಂಗೆ ಮರ ಗಿಡಗಳನ್ನೆಲ್ಲ ಕಡಿದ್ರೆ ಪ್ರಾಣಿಗಳೆಲ್ಲ ಬರ್ತಾ ಇರ್ತವೆ ನೋಡಿ. ಇವಾಗ ಒಂದು ಚಿರತೆ ಬಂದಿರೋದಕ್ಕೆ ಎಷ್ಟು ಜನ ಸೇರವ್ರೆ. ಪೊಲೀಸು, ಫಾರೆಸ್ಟ್ ಪೊಲೀಸು ಎಲ್ಲ ಬಂದವ್ರೆ, ಕಾರ್ಯಾಚರಣೆ ಮಾಡ್ತವ್ರೆ. ಇಲ್ಲೇ ಇದ್ರೊಳಗಡೆ ಸೇರ್ಕೊಂಡೈತೆ. ಇಲ್ಲೆಲ್ಲ ಮುಂಚೆ ನೀರಿತ್ತು, ಅದನ್ನೆಲ್ಲ ಮುಚ್ತವ್ರೆ. ಅಲ್ಲಿಗೆ ಬಂದೈತೆ ಚಿರತೆ. ಮರ ಗಿಡಗಳು ಎಲ್ಲ ಕಡಿಯೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಮೇಯ್ನ್ ಮರ ಗಿಡಗಳನ್ನ ಕರಿಬಾರ್ದು, ಕಾಡನ್ನ ಉಳಿಸ್ಬೇಕು. ಅವಾಗ ಅವು ಪಾಡಿಗೆ ಅವು ಕಾಡಲ್ಲಿ ಇರ್ತವೆ. ಕಾಡನ್ನ ಉಳಿಸಿದ್ರೆ ಅವು ಕಾಡಲ್ಲಿ ಇರ್ತವೆ. ಇವ್ರನ್ನ ಕಾಡೆಲ್ಲ ಕಡ್ಕೊಂಡು ನಾಡನ್ನ ಮಾಡೋಕ್ಕೆ ಹೋದರೆ ನಮ್ಮದೇ ಇದು ನಾಡು ಅಂತ ಅಂದ್ಕೊಂಡು ಅವು ಇರ್ತವೆ, ಬರ್ತವೆ. ಅಣ್ಣ ಇಲ್ಲಿ ಮುಂಚೆ ಅಣ್ಣ 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 ಈ ಕಡೆ ನೋಡಿ ಅಣ್ಣ, ಇಲ್ಲಿ ಮುಂಚೆ ಏನಿತ್ತು ಅಣ್ಣ? ಇಲ್ಲಿ ಮುಂಚೆ ನಾವು ಓಡಾಡಬೇಕಾದ್ರೆ ಪಾರ್ಕ್, ಇಲ್ಲಿ ಕೆರೆ, ದೊಡ್ಡ ಕೆರೆನೇ ಇತ್ತು. ಇಲ್ಲಿ ದೊಡ್ಡ ಕೆರೆನೇ ಇತ್ತು. ಇವಾಗ ಇಲ್ಲಿ ಎಲ್ಲ ಪಾರ್ಕ್ ಮಾಡಿದರೆ, ಪಾರ್ಕ್ ಇನ್ನೂ ಮಾಡಿಲ್ಲ ಅಣ್ಣ. ಈಗ ನೋಡಿ, ಮೊದಲೇ ನೀರಿಲ್ಲ, ಪ್ರಾಣಿ ಪಕ್ಷಿಗಳೇ ನೀರು ಕುಡಿಯೋಕೆ ಆಯ್ತಾ ಇಲ್ಲ. ಈ ಕೆರೆನ ಮುಚ್ಚಾಕೊಂಡು ಸೈಟ್ಗಳನ್ನ ಮಾಡ್ಕೊಂಡು ಹಿಂಗೆಲ್ಲ ನಡೀತಾ ಇದ್ದಾವೆ ಅಣ್ಣ. ಮರಗಳ್ನ ಕಡ್ಕೊಂಡು ಮನೆಗಳನ್ನ ಕಟ್ಕೊಂಡು ಏನೇನೋ ಮಾಡ್ತಾವ್ರೆ, ಕಾಡುಗಳನ್ನೆಲ್ಲ ಕಡಿತಾವ್ರೆ ಜನಗಳು. ಈಗ ಅದ್ರ ಜಾಗಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ, ಅದು ನಮ್ಮ ಜಾಗಕ್ಕೆ ಬಂದಿಲ್ಲ. ತಪ್ಪು ಅದ್ರದ್ದಲ್ಲ, ನಮ್ದು ಯಾರ್ದು ಹೇಳಿ ಅಣ್ಣ? ತಪ್ಪು ನಮ್ದೇನೆ. ಈಗ ಮನುಷ್ಯದ ಮಾತ್ರ ಏನು ಹೇಳಿ ಸಂತಾನ ಜಾಸ್ತಿ ಮಾಡ್ಕೊಂತವ್ರೆ. ಪ್ರಾಣಿಗಳಿಗೆ ಇರೋಕ್ಕೆ ಜಾಗ ಎಲ್ಲ ಐತೆ, ಪ್ರಾಣಿ ಪಕ್ಷಿ. ಹಾಂ, ಗಿಡ ಕೊಡಬೇಕು. ಅಣ್ಣ ಇಲ್ಲಿ ಮುಂಚೆ ಏನಿತ್ತು ಗೊತ್ತಾ ನಿಮಗೆ? ಮುಂಚೆ ಏನಿತ್ತು ಗೊತ್ತಿಲ್ಲ ಬ್ರೋ. ನಿಮಗೆ ಗೊತ್ತಿಲ್ಲ? ಇಲ್ಲಿ ಮುಂಚೆ ಕೆರೆ ಇತ್ತು. ನಾನು 18 ವರ್ಷದಿಂದ ಇದೆ ಗೊಲ್ರಟ್ಟಿಲಿದ್ದು. ಹೌದಲ್ವಾ? ಕೆರೆ ಇತ್ತಲ್ವಾ ಅಣ್ಣ? ಕೆರೆ ಇದ್ರೆ ಏನು ಉಪಯೋಗ ಹೇಳಿ? ನೀರು, ಪ್ರಾಣಿ ಪಕ್ಷಿಗಳಿಗೆ ನೀರು ಇರುತ್ತೆ. ಸರಿನಾ? ಈಗ ಮರ ಗಿಡಗಳ್ನು ಕಡಿತಾವ್ರೆ, ಕೆರೆಗಳ್ನು ಮುಚ್ಚುತ್ತವ್ರೆ. ಮನುಷ್ಯರು ಮಾತ್ರ ಬದುಕಿರ್ಬೇಕಾ? ಚಿರತೆ ಅಣ್ಣ ಬಂದೈತೆ ಅಂತಾರಲ್ಲ ನೋಡಿ, ಅದ್ರ ಜಾಗಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಮೊದಲು ಅದನ್ನು ತಿಳ್ಕೊಬೇಕು. ಕರೆಕ್ಟ್ ಅಲ್ವಾ ಅಣ್ಣ? ಅಣ್ಣ ಈಗ ಮರ ಗಿಡಗಳಿಂದನೇ ಗಾಳಿ, ಉಸಿರಾಡೋ ಗಾಳಿ ಇಲ್ಲದೇ ಜೀವ ಅಣ್ಣ. ನೀರು ಕುಡಿದೇ ಇರೋಕ್ಕಾಗುತ್ತೆ? ಒಂದು ದಿವಸ ಊಟ ಮಾಡದೇ ಇರ್ಬೋದು ಹೇಳಿ ಅಣ್ಣ. ಬನ್ನಿ ಅಣ್ಣ, ಬನ್ನಿ. ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಜಾರ್ ಅಂಡ್ ಲಾಕ್ಸ್. ನೋಡಿ, ಇವತ್ತು ನಾನು ನಮ್ಮ ಗೊಲ್ರಟ್ಟಿಲೇ ನಿಂತಿದ್ದೀನಿ. ಇದು ನಮ್ಮ ಗೊಲ್ರಟ್ಟಿ ಮುಂಚೆ ಹೆಂಗಿತ್ತು, ನಾನು ತುಂಬ ಮುಂಚೆ ಎಲ್ಲ ನಾನು ನೋಡಿಲ್ಲ. ಇವತ್ತು ನೋಡ್ತಾ ಇದ್ದೀನಿ. ಫಾರೆಸ್ಟ್ ಆಫೀಸರ್ಸು, ಪೊಲೀಸವರು, ಮೀಡಿಯಾದವರು ಎಲ್ಲರೂ ಬಂದವ್ರೆ, ಜನಗಳು ಬಂದು ನಿಂತವ್ರೆ. ಈಗ ಒಬ್ಬ ವ್ಯಕ್ತಿ ಸತ್ರ ಎಷ್ಟು ಬರ್ತಾರೋ ಬರೋಲ್ಲೋ ಗೊತ್ತಿಲ್ಲ, ಆದರೆ ಒಂದು ಚಿರತೆ ಬಂದೈತೆ, ಅದಕ್ಕೋಸ್ಕರ ಬಂದವ್ರೆ. ಫಸ್ಟು ಮನುಷ್ಯರಾದವರು ಮನುಷ್ಯತ್ವ ಇರಬೇಕು. ಮರಗಳನ್ನ ಕಡ್ದ್ಬಿಟ್ಟು ಮನೆ ಕಟ್ಕೊಂಡು ಕಾಡನ್ನ ಹಾಳು ಮಾಡಿಬಿಟ್ಟು ನಾಡನ್ನ ಮಾಡ್ತವ್ರೆ. ಫಸ್ಟು ಇರೋದನ್ನ ಕಲಿಬೇಕು. ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ. ಅವರು ಸಂಸಾರ ಇರ್ತವೆ, ಅವಕ್ಕೂ ಜಾಗ ಕೊಡಬೇಕು. ನೀವು ಇರೋವಷ್ಟರಲ್ಲಿ ಹಂಚ್ಕೊಂಡು ಇರಬೇಕು. ಈ ಕಡೆ ಬರಪ್ಪ, ಬರ್ರಿ. ಈಗ ಇಲ್ಲಿ ಮುಂಚೆ ಕೆರೆ ಇತ್ತು, ಇಲ್ಲಿ ಆ ಕಡೆ ತೋರಿಸೋಣ. ಕೆರೆ ಇತ್ತು, ಇವಾಗ ಕೆರೆ ಇದನ್ನ ಮುಚ್ಚಿದ್ರು. ಅವರು ಮನೆಗಳನ್ನ ಇಲ್ಲೆಲ್ಲ ಹೊಡೆದ್ರು, ತಂದರು, ಮುಚ್ಚಿದ್ರು. ಇವನೇನೋ ಸೈಟ್ ಮಾಡೋಣ ಅಂದ್ಕೊಂಡು ಏನೋ ನೋಡಿದ್ರು, ಏನು ಕಥೆನೋ ಗೊತ್ತಿಲ್ಲ, ಕೆರೆನ ಮುಚ್ಚಿದ್ರು. ಈಗ ಮುಂಚೆ ಕಾಯಿನ್ ಬೂತಲ್ಲಿ ಯೂಸ್ ಮಾಡ್ತಾ ಇದ್ರು. ಈಗ 4G 5G ಏನೇನೋ ಬಂತು, ಅದಕ್ಕೆ ಗುಬ್ಬಚ್ಚಿಗಳೇ ಕಾಣಿಸ್ತಾ ಇಲ್ಲ. ಇವತ್ತು ಇಲ್ಲಿ ಕೆರೆ ಇತ್ತು, ಪಕ್ರೆಗಳು ನೋಡ್ತಾ ಇದ್ವಿ. ಅವರು ಸಣ್ಣ ಪುಟ್ಟ ಹಕ್ಕಿ ಪಕ್ಷಿಗಳು ನೀರು ಕುಡಿಯೋವು. ಇವತ್ತು ನೀರು ನಿಂತ್ಕೊಳಕ್ಕೂ ಜಾಗ ಇಲ್ಲ, ಮನುಷ್ಯಗೂ ಕುಡಿಯೋಕೆ ನೀರಿಲ್ಲ, ಹಕ್ಕಿ ಪಕ್ಷಿಗಳಿಗೂ ನೀರಿಲ್ಲ. ಸಾಯ್ತಾವೆ ಹಕ್ಕಿ ಪಕ್ಷಿಗಳು, ಅದೇ ಥರ ಮನುಷ್ಯನು ಸಾಯ್ತಾರೆ. ಫಸ್ಟು ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಯಿಂದ ಉಸಿರಾಡ್ತೀವಲ್ಲ ಗಾಳಿ ಬರ್ಬೇಕಂದ್ರೆ ಗಿಡ ಮರಗಳು ಚೆನ್ನಾಗಿರ್ಬೇಕು. ಮನೆ ಒಂದು ಮರ ಇರಬೇಕು ಅಂತಾರೆ, ಒಂದು ಮರ ಕಡಿದ್ರೆ 10 ಮರ ನೆಡಬೇಕು ಅಂತಾರೆ. ಇಲ್ಲಿ 10 ಮರ ಬೆಳೀತಾ ಐತೆ, ನೀರಿತ್ತು, 10 ಮರ ಬೆಳೆಯೋಕೆ ಹೋಯ್ತು. ಅದರಿಂದ ಏನಾಯಿತು, ಚಿರತೆ ಬಂದು ಸೇರ್ಕೊಂಡೈತೆ. ಈಗ ಯಾರಿಗಾರ ಏನಾರ ಆದರೆ ಏನು ಕತೆ? ಒಂದು ಊರಿಗೆ ಬಂದೈತೆ ಅಂದರೆ ಚಿರತೆ ಅಂತ ಅದಕ್ಕಿನ್ನ ಕಾಡಿಲ್ಲ, ಕಾಡನ್ನೆಲ್ಲ ನಾಶ ಮಾಡ್ತವ್ರೆ. ಅದಕ್ಕೋಸ್ಕರ ಊರಿಗೆ ಬಂದೈತೆ. ತಪ್ಪು ಅದ್ರದ್ದಲ್ಲ, ಬಂದಿರೋದಲ್ಲ ತಪ್ಪು, ನಮ್ಮದು ತಪ್ಪು. ನಮ್ಮ ತಪ್ಪಿರೋದ್ರಿಂದ ಅದು ಬಂದೈತೆ. ಸಾಕು ಬಿಡಪ್ಪ. ಅಣ್ಣ ಒಂದು ನಿಮಿಷ.
ಅಣ್ಣ ಏನು ವಿಷಯ ಅಣ್ಣ? ಚಿರತೆ ಬಂದಿದೆ ಬ್ರೋ, ಅದಕ್ಕೆ ಎಲ್ಲ ಜನಗಳಿಗೆ. ಏನಣ್ಣ ಹಳ್ಳಿ ಕಡೆ ಬರುತ್ತೆ ಅಂದ್ರೆ ಈಗ ಬೆಂಗಳೂರಿಗೆ ಬಂದ್ಬಿಟ್ಟೈತೆ ಆ ಚಿರತೆ. ಏನು ಮಾಡ್ತೀರಣ್ಣ, ಎಲ್ಲ ಕಡೆ ಬರ್ತದೆ. ಕಾಡು ಹೋಗ್ಬಿಟ್ಟು ನಾಡು ಮಾಡಿದ್ರೆ ಏನಾಗುತ್ತಪ್ಪ? ಅದು ಜೀವಿತಾನೆ ಅದು. ಅಣ್ಣ ಇಲ್ಲಿ ಕೆರೆ ಇತ್ತು ನೋಡಿ ಫ್ರೆಂಡ್ಸ್, ಚಿರತೆ ಹಿಡಿಯಕ್ಕೆ ಬಂದಿರೋ ಸೈನ್ಯ. ಮುಚ್ಕೊಂಡಿರೋ ಹೋಟೆಲ್ ಮೂರಲ್ಲಿ ನಿಂದೈತೆ ಇಲ್ಲಿ. ನೋಡ್ತಾ ಆ ಕಡೆ ರೋಡ್ ಕ್ರಾಸ್ ಮಾಡೋದು ನೋಡ್ತಾ ಇದೆ. ಏನು ರಾಜಂಗಳಿ ನೋಡ್ತಾ ಇದೆ. ಎಷ್ಟು ಲೀಟರ್ ಆಗ್ತದೆ?